ಈ ಇಡಿ ದಾಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪತ್ರಿಕೆಗಳೊಳಗೂ ನೋಡಿದೆ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಮಾಧ್ಯಮದೊಳಗೂ ನೋಡಿದೆ. ಬಸವರಾಜ ಮುತ್ಕಿನ ಟ್ರ್ಯಾಪ್ ಮಾಡಿದ್ರು ಅನ್ನುವಂಥ ವಿಷಯ ಕೇಳಿ ಬರ್ತಿತ್ತು. ಟ್ರ್ಯಾಪ್ ಮಾಡಿಲ್ಲ, ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ವಿನಯ್ ಕುಲಕರ್ಣಿಯವರು, ಐಶ್ವರ್ಯ ಗೌಡ ಮತ್ತು ಈ ಯೋಗೇಶ್ ಗೌಡರ ಕೊಲೆ ಕೇಸಿನ ಸಹ ಆರೋಪಿಯಾದಂಥ ಅಶ್ವಥ್ ಇವರೆಲ್ಲ ಸೇರಿಕೊಂಡು ನಾನು ಯಾವಾಗ ಮೊದಲು ನಾನು ಅಪ್ರೂವರ್ ಆಗೋಕ್ಕೆ ನಾನು ಈ ಕೇಸ್ನಾಗ ಸತ್ಯ ಹೇಳಬೇಕಂತೇಳಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅದು ಟೆಕ್ನಿಕಲ್ ಇಶ್ಯೂದಿಂದ ಅದು ಕಾರಣಾಂತರಗಳಿಂದ 2023 ಚುನಾವಣೆಗಿಂತ ಮುಂಚೆನೇ ಹಾಕಿದ್ದೆ. ಆವಾಗ ಅದು ಕಾರಣಾಂತರಗಳಿಂದ ಅದು ರಿಜೆಕ್ಟ್ ಆಗಿತ್ತು. ಮುಂದೆ ನಾನು ಮತ್ತೊಂದು ಅಪ್ಲಿಕೇಶನ್ ಹಾಕ್ತೇನೆ ಅನ್ನೋದು ಅವರಿಗೆ ಬಹುಶಃ ಅವರಿಗೆ ಅದೊಂದು ಊಹಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಹೆಂಗಾರು ಮಾಡಿ ನಾನು ಟ್ರ್ಯಾಪ್ ಮಾಡಬೇಕು ಅಂತೇಳಿ ಐಶ್ವರ್ಯ ಗೌಡನ ಬಿಟ್ಟರು. ನನಗೆ ದುಡ್ಡಿನ ಆಮಿಷ ಒಡ್ಡಕ್ಕೆ ನೋಡಿದರು, ಬೇರೆ ಬೇರೆ ರೀತಿ ಟ್ರ್ಯಾಪ್ ಮಾಡೋಕ್ಕೆ ನೋಡಿದರು. ನಾನು ಯಾವುದೇ ಟ್ರ್ಯಾಪಿಗೂ ಒಳಗಾಗಿಲ್ಲ. ಮಾಧ್ಯಮದ ಮುಖಾಂತರ ನಾನು ಯಾಕೆ ಈ ಕ್ಲಾರಿಫಿಕೇಷನ್ ಕೊಡಬೇಕಂತ ಮಾಡೀನಿ ಅಂದರೆ, ನಾನು ಸತ್ಯದ ಪರವಾಗಿ ನಿಂತೀನಿ. ನಾನು ಈಗಾಗಲೇ ಏನು ತಪ್ಪುಗಳನ್ನು ಮಾಡೀನಿ ಆ ತಪ್ಪುಗಳನ್ನು ನಾನು ಆಗಲೇ ಕೋರ್ಟ್ನಾಗ ನಾನು ಒಪ್ಕೊಂಡಿನಿ. ಕೋರ್ಟ್ ಏನು ನಿರ್ಧಾರ ತೊಗೊಂಡ್ರು ನಾನು ಅದಕ್ಕೆ ಬದ್ಧವಾಗಿರ್ತೀನಿ. ಮುಖ್ಯವಾಗಿ ಈ ಕೇಸ್ ಒಳಗೆ ನನ್ನನ್ನು ಟ್ರ್ಯಾಪ್ ಮಾಡಿಲ್ಲ. ಟ್ರ್ಯಾಪ್ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟರು. ಯಾಕೆಂದರೆ ವಿನಯ್ ಕುಲಕರ್ಣಿಯವರು, ಅವ್ರ ಮಾವ RTO ಅಣ್ಣಿಗೇರಿ ಮಾಲ್ತೇಶ್ ಅಂತದಾರ, ಅವರು ಇವರೆಲ್ಲ ಸೇರಿಕೊಂಡು, ಆಮೇಲೆ ರಮೇಶ್ ಕಾಂಟ್ರಾಕ್ಟ್ರು, ಅವರು ನಿಗಮ ಮಂಡಳಿ ಕಾಂಟ್ರಾಕ್ಟರ್ ಅಂತ ರಮೇಶ್, ಇವರೆಲ್ಲ ಸೇರಿಕೊಂಡು ಐಶ್ವರ್ಯ ಗೌಡ ಜೊತೆಗೆ ಸರಿಸುಮಾರು 24ರಿಂದ 40 ಕೋಟಿಯ ವ್ಯವಹಾರ ಮಾಡಿದರು. ಪ್ರತಿದಿನ 1 ಕೋಟಿಗೆ 1 ಲಕ್ಷ ರೂಪಾಯಿದಂಗೆ ಬಡ್ಡಿ ಹಂಗೆ ವ್ಯವಹಾರ ಮಾಡಿದ್ದು. ಇವೆಲ್ಲ ವಿಷಯಗಳು ನನಗೆ ಗೊತ್ತಿತ್ತು. ಮತ್ತು ಮುಖ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಿಗೆ ಯಾವಾಗ ಇವರು ಸುಳ್ಳು ದಾಖಲೆಗಳನ್ನು ತಗೊಂಡು ಕೋರ್ಟಿನ ಗಮನವನ್ನು ಬೇರೆ ಕಡೆ ಹರಿಸ್ಬೇಕನ್ನುವಂಥ ಪ್ರಯತ್ನ ಮಾಡಿದ್ರಲ್ಲ, ಆವಾಗ ನನ್ನ ಕಡೆ ಇದ್ದಂಥ ಎಲ್ಲ ದಾಖಲೆಗಳನ್ನು ನಾನು ಅಫಿಡೇವಿಟ್ ಮೂಲಕ ಹೈಕೋರ್ಟಿಗೆ ನಾನು ಸಲ್ಲಿಸಿದ ಮೇಲೆ ಹೈಕೋರ್ಟ್ ಒಂದು ಸರಿಯಾದ ನಿರ್ಧಾರ ತಗೊಂಡು ಆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತು, ಸರಿಯಾದ ನಿರ್ಧಾರ ತೊಗೊಂತು. ಆವಾಗ ಅವರು ಎಲ್ಲರ ಗಮನಕ್ಕೂ ಬಂದಿದ್ದೇನೆಂದರೆ, ಇದರೊಳಗೆ ನನ್ನನ್ನು ಟ್ರ್ಯಾಪ್ ಮಾಡಿಲ್ಲ ಮತ್ತು ನಾನು ತಪ್ಪು ಮಾಡಿಲ್ಲ ಅನ್ನೋ ವಿಷಯ ಎಲ್ಲರ ಗಮನಕ್ಕೂ ಬಂತು. ಈ ಐಶ್ವರ್ಯ ಗೌಡ ಮತ್ತು ವಿನಯ್ ಕುಲಕರ್ಣಿ ಅವ್ರ ಮಧ್ಯೆ ದುಡ್ಡಿನ ವ್ಯವಹಾರ ನಡೆದಿರೋದು ಸತ್ಯ. ಇದಕ್ಕೆ ನಾನೂ ಸಾಕ್ಷಿ ಅದೀನಿ. ಇಲ್ಲಿವರೆಗೂ ಯಾರೂ ಸಹಿತ ನನ್ನ ಕರೆದು ಕೇಳಿಲ್ಲ. ಅಂಥ ಪರಿಸ್ಥಿತಿ ಬಂದು ಕರೆದು ಕೇಳಿದರೆ ನಾನು ಆ ದಾಖಲೆಗಳ ಸಮೇತ ನಾನು ಸಂಬಂಧಪಟ್ಟಂಥ ಇಲಾಖೆಗೆ ನಾನು ನನ್ನ ಹೇಳಿಕೆಯನ್ನು ಕೊಡೋಕೆ ನಾನು ರೆಡಿ ಇದ್ದೀನಿ.